ಅಷ್ಟಕ್ಕೂ ಆ ಸಿದ್ದು ಮನುಷ್ಯನೇ ಅಲ್ಲ, ತಪ್ಪಾಗಿ ಮನುಷ್ಯರ ಮಧ್ಯೆ ಹುಟ್ಬಿಟ್ಟಿದ್ದಾನೆ. ಅವನು ದುಡ್ಡಿಗೋಸ್ಕರ, ಅವನ ಸ್ವಾರ್ಥಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾನೆ ಅಂತ ಈಗಾಗ್ಲೇ ತುಂಬಾ ಸಲ ರುಜುವಾತಾಗಿದ್ಯಲ್ಲ. ಅಷ್ಟಕ್ಕೂ ಸಿದ್ದು ಅನ್ನೋನೇ ಇಲ್ಲ ಅಂದಿದ್ರೆ ತುಂಬಾ ಜನ ಪ್ರಶಾಂತವಾಗಿರ್ತಿದ್ರು. ಅಷ್ಟಕ್ಕೂ ಶೌರ್ಯ ಹೋದ್ನೋ ಇಲ್ವೋ ಗೊತ್ತಾಗ್ತಿಲ್ವೇ? ಒಂದ್ಸಲ ಫೋನ್ ಮಾಡಿ ನೋಡು. ಅನುಪಮ, 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 ಏನಾಯ್ತಮ್ಮ? ಏನಾಯ್ತಮ್ಮ? ಈ ಕಟ್ಟೇನು? ಅಮ್ಮ, ಏನ್ ನಡೀತು ಶೌರ್ಯ? ಈ ಗಾಯ ಹೇಗಾಯ್ತು? ಅಜ್ಜಿ, ಏನೂ ಇಲ್ಲ, ಏನು ಚಿಕ್ಕ ಆಗಿಲ್ಲಮ್ಮ. ಏಟಷ್ಟೇ. ನೀವೇನ್ ತಲೆ ಕೆಡಿಸ್ಕೋಬೇಡಿ. ಅಷ್ಟಕ್ಕೂ ಏನಾಯ್ತು? ಲಕ್ಷ್ಮಿ ಮನೆಗೆ ಹೋಗಿದ್ರಾ ಇಲ್ವಾ? ಅಲ್ಲೇ ಅಮ್ಮಂಗೆ ಏಟಾಗಿತ್ತು. ಸಿದ್ದು ಬೇಡ, ಸಿದ್ದು. ಶೌರ್ಯ ಒಂದ್ ಹೆಜ್ಜೆ ಮುಂದೆ ಇಟ್ರು ಮಗುನ್ ಸಾಯಿಸ್ಬಿಡ್ತೇನೆ. ಸಿದ್ದು, ಅವರಿಬ್ರು ಸತ್ ಹೋದ್ರು. ನನ್ ತಮ್ಮ ಸತ್ತೋದ್ನ. ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳ್ದೇನೆ ಪ್ರಾಣ ಕಳ್ಕೊಂಡು ಹೋಗಾಯ್ತಲ್ಲೋ. ನೋವಲ್ಲಿರೋ ನಿನ್ನ ಹತ್ರ ಈ ಮಾತು ಹೇಳೋದು ಸರಿನೋ ತಪ್ಪೋ ಗೊತ್ತಿಲ್ಲ, ಆದ್ರೆ ಹೇಳಲೇಬೇಕು. ಪಾಪ ತುಂಬಿದ್ದಿನ ಎಂಥವ್ರಿಗೆ ಆದ್ರೂ ಅಂತ ಸಾವೇ ಬರುತ್ತೆ. ಅಂಥವ್ರು ಬದುಕೋದಕ್ಕೆ ಅರ್ಹರಲ್ಲ. ಅದಕ್ಕೆ ಆ ಈಶ್ವರ ಅವರನ್ನ ಅರ್ಧದಲ್ಲೇ ಕರ್ಕೊಂಡು ಹೋದ. ಇನ್ನು ನೀನ್ ಮಾಡೋದು ಏನಿಲ್ಲ. ಈ ವಿಷಯದಲ್ಲಿ ಪಾಪ ನಿನ್ ತಾಯಿ ಎಷ್ಟು ನೋವು ಪಡ್ತಾಳೋ. ತಾಯಿ ಮನ್ಸಲ್ವಾ?
ಆದ್ರೆ ನೀನೇ ಈ ವಿಷಯನ ಯಾವುದೋ ರೀತಿಲಿ ಹೇಳಬೇಕು. ಆ ಸಿದ್ದುಗಿಂತ ಸಂಪದನೆ ತುಂಬಾ ಕೆಟ್ಟವಳಾಗಿದ್ದಾಳೆ ಅಜ್ಜಿ. ಹಸುಗೂಸು ಅಂತಾನು ನೋಡ್ದೆ ಅಮ್ಮನ ಕೈಯಿಂದ ತಳ್ಳಿ ಮಗುನ ಎತ್ಕೊಂಡು ಹೋಗಿದ್ದಾಳೆ. ಛೀ, ಅವಳ ಬಗ್ಗೆ ಯೋಚನೆ ಮಾಡೋದು ತಪ್ಪೆ. ಅಷ್ಟಕ್ಕೂ ಅವಳು ಹೆಣ್ಣೇನೆ ಅಂತ ಅನುಮಾನ ಬರ್ತಿದೆ. ಅವಳು ಮಾಡಿರೋ ಪಾಪಕ್ಕೆ ಹೀಗೆ ಅರ್ಧಕ್ಕೆ ಹೋದ್ಲು. ಬಿಟ್ಬಿಡಿ. ಅಂತ ಪಾಪಾತ್ಮರ ಬಗ್ಗೆ ಮಾತಾಡ್ಕೊಳ್ಳೋದು ಕೂಡ ಪಾಪನೇ. ಇನ್ಮೇಲಿಂದಾದ್ರೂ ಈ ಮನೆಗೆ ಯಾವ ತೊಂದರೆನೂ ಬರ್ದೇ ಇದ್ರೆ ಅಷ್ಟೇ ಸಾಕು. ಥ್ಯಾಂಕ್ಸ್ ಅತ್ತೆ. ಸಮಯಕ್ಕೆ ಸರಿಯಾಗಿ ನೀವು ಕಾಲ್ ಮಾಡಿ ಲಕ್ಷ್ಮಿ ಆಪತ್ತಲ್ಲಿದ್ದಾಳೆ ಅಂತ ಹೇಳ್ದೆ ಹೋಗಿದ್ದಿದ್ರೆ ಇವತ್ತು ಲಕ್ಷ್ಮಿನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಲಕ್ಷ್ಮಿ ಇವತ್ತು ಜೀವಂತವಾಗಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ನೀವೇ. ನಿಮ್ ಋಣನ ಈ ಜನ್ಮದಲ್ಲೇ ಮರೆಯೋದಿಲ್ಲ. ಥ್ಯಾಂಕ್ಸ್ ಅತ್ತೆ. ನಾನು ನಿನಗೋಸ್ಕರ ಏನು ಮಾಡ್ಲಿಲ್ಲ. ನಿನಗೋಸ್ಕರ ನಾನೇನೋ ಮಾಡ್ದೆ ಅಂತ ನೀನ್ ಅಂದ್ಕೊಳ್ಳೋ ಅಗತ್ಯನೂ ಇಲ್ಲ. ಈ ಮನೆಯಲ್ಲಿ ಆ ಸಿದ್ದು ಮಾಡಿರೋ ಪಾಪಗಳಿಗೆ ನನ್ನ ಮಗನ ಕೈಯಲ್ಲೇ ಅವನಿಗೆ ಶಿಕ್ಷೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಫೋನ್ ಮಾಡ್ದೆ. ಜೊತೆಗೆ ಅಲ್ಲಿರೋದು ಲಕ್ಷ್ಮಿ ಆಗಿದ್ದಕ್ಕೆ ಮಾಡ್ದೆ. ಒಂದು ವೇಳೆ ಆ ಸ್ಥಾನದಲ್ಲಿ ನೀನಿದ್ದಿದ್ರೆ ಖಂಡಿತ ಮಾಡ್ತಾ ಇರ್ಲಿಲ್ಲ. ನೀವ್ ಆಚೆ ಹೋಗೋಕ್ಕೂ ಮುಂಚೆ ನನಗ್ ಸೀನ್ ಬಂದಿದ್ದಕ್ಕೆ ನಾನೇನೋ ನಾಟಕ ಆಡ್ತಾ ಇದ್ದೀನಿ, ನೀವ್ ಇನ್ನ 100 ಸೀನ್ ಹಾಕಿದ್ರು ನಾನ್ ನಿಲ್ಲಲ್ಲ ಅಂತ ಹೇಳ್ಬಿಟ್ಟು ಹೋದ್ಯಲ್ಲ, ಅದ್ರ ಫಲಿತಾಂಶ ನೋಡಿದ್ಯಾ? ದೊಡ್ಡೋರ್ ಏನಾದ್ರೂ ಹೇಳ್ತಾರೆ ಅಂದ್ರೆ ಅದಕ್ಕೊಂದು ಅರ್ಥ ಇರತ್ತೆ. ನಾನ್ ಬೇಡ ಅಂದಿದ್ದನ್ನ ನೀನು ಮಾಡ್ಲೇಬೇಕು ಅಂತ ಹಠ ಹಿಡಿತೀಯ. ಅದೇ ನನಗಿಷ್ಟ ಆಗದೆ ಇರೋದು. ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಮಗುಗೇನೂ ಆಗ್ಲಿಲ್ಲ. ಒಂದು ವೇಳೆ ಏನಾದ್ರೂ ನಡೆದಿದ್ರೆ ಹೋಗ್ಲಿ ಬಿಡು ದಮಯಂತಿ. ಹೀಗಾದ್ರೂ ಮಗು ಮೇಲೆ ನಿನ್ ಮನ್ಸಲ್ಲಿ ಪ್ರೀತಿ ಇದೆ ಅಂತ ನಿರೂಪಿಸ್ಕೊಂಡೆ. ಅದು ಪ್ರೀತಿ ಅಲ್ಲ, ಕರುಣೆ. ಅವನು ನನ್ನ ಮೊಮ್ಮಗ ಅಂತ ಈಗಷ್ಟೇ ಅಲ್ಲ, ಯಾವತ್ತೂ ಒಪ್ಕೊಳ್ಳಲ್ಲ. ಅವನು ನನ್ನ ಮೊಮ್ಮಗ ಅನ್ಸಿದ್ದಿನಾನೆ ನಾನು ಅವನನ್ನ ಒಪ್ಕೊಳ್ಳೋದು.
ಥ್ಯಾಂಕ್ ಯು ಕಲ್ಯಾಣಿ. ಮಗುನ ಇಷ್ಟು ಪ್ರೀತಿಯಿಂದ ನೋಡ್ಕೋತಿದ್ಯಾ. ತಾಯಿ ಹಾಗೆ ಅದು ನನ್ನ ಜವಾಬ್ದಾರಿ ಆಫೀಸರ್. ಅಷ್ಟಕ್ಕೂ ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನಗಲ್ಲ, ಅನುಪಮ್ಮಮ್ಮಗೆ. ಅಮ್ಮನಿಂದಾನೇ ಪ್ರೀತಿ ಮಾಡೋದನ್ನ ಕಲ್ತ್ಕೊಂಡಿರೋದು. ತಗೋ ಅನುಪಮ. ನಿನ್ ಮೇಲೆ ಕೋಪ ಮಾಡ್ಕೊಳ್ಳೋರು ಜಾಸ್ತಿ ಆಗಿದ್ದಾರೆ ಅನುಪಮ. ನೀನ್ ಪ್ರೀತಿನ ಹಂಚಿದ್ರೆ ಅದನ್ನ ಯಜಮಾನಿಕೆ ಅನ್ಕೋತಿದ್ದಾರೆ. ನೀನು ಎಲ್ರೂ ಚೆನ್ನಾಗಿರ್ಬೇಕು ಅಂತ ಬೇಡ್ಕೋತಿದ್ರೆ ಕೆಲವರು ಆ ಎಲ್ರಲ್ಲಿ ನೀನು ಇರಬಾರ್ದು ಅನ್ಕೋತಿದ್ದಾರೆ. ಅವ್ರ ಕೋಪ ತಾಗಿ ನಿನ್ಗೆ ಇವತ್ತು ಹೀಗಾಗಿದೆ. ಹೋಗ್ಲಿ ಬಿಡು ಪಾರ್ವತಿ, ಆ ದೇವ್ರು ಇವಾಗಾದ್ರೂ ನಮ್ಮ ಮೇಲೆ ಕರುಣೆ ತೋರಿಸಿದಾನೆ. ಆ ಸಂಪದ ಸಿದ್ದು ಪೀಡೆ ದೂರ ಆಯ್ತು. ಇನ್ನು ದಮಯಂತಿ ಅನುಪಮನ ಕಲ್ಯಾಣಿನ ಅರ್ಥ ಮಾಡ್ಕೊಂಡ್ರೆ ಸಾಕು, ನಮ್ಮನೆ ಬೃಂದಾವನದ ಹಾಗಿರುತ್ತೆ. ಅಮ್ಮ, ಇವಾಗ ಹೇಗಿದ್ಯಮ್ಮ? ಪರವಾಗಿಲ್ಲ ಶೌರ್ಯ, ಏನೂ ನೋವಿಲ್ಲ. ತುಂಬಾ ಥ್ಯಾಂಕ್ಸ್ ಅಮ್ಮ. ಅಮ್ಮನ್ಗೆ ಥ್ಯಾಂಕ್ಸ್ ಹೇಳೋದು ಅವಿವೇಕತನಾನೆ, ಆದ್ರೂ ಹೇಳಲೇಬೇಕು ಅಮ್ಮ. ಚಿಕ್ಕಂತನಿಂದ ನನ್ನನ್ನ ನಿನ್ನ ಪ್ರಾಣದ ಹಾಗೆ ನೋಡ್ಕೊಂಡೆ. ನಾನು ಪೊಲೀಸ್ ಆಗ್ತೀನಿ ಅಂತ ನನಗೆ ನಂಬಿಕೆ ಕೊಟ್ಟಿದ್ದು ನೀನೇ. ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅನ್ನೋ ವ್ಯತ್ಯಾಸ ಕಲಿಸಿದ್ದು ನೀನೇನೆ. ನಾನು ಓದ್ಕೋತಿರ್ಬೇಕಾದ್ರೆ ನನಗೇನು ಅವಶ್ಯಕತೆ ಬರುತ್ತೋ ಅಂತ ನೀನ್ ನಿದ್ದೆ ಕೆಡ್ತಿದ್ದೆ. ನನಗೋಸ್ಕರ, ಈ ಮನೆಗೋಸ್ಕರ ನೀನ್ ಮಾಡಿರೋ ತ್ಯಾಗ ಎಷ್ಟೋ, ಪಟ್ಟಿರೋ ಕಷ್ಟ ಎಷ್ಟೋ, ಸಾಲ್ದು ಅಂತ ಎಷ್ಟು ಕಣ್ಣೀರು ಸುರಿಸಿದ್ಯೋ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ, ಈ ಮನೆಯವರೆಲ್ಲರೂ ಕೂಡ ನಿನಗೇನ್ ಮಾಡಿದಾರೋ ಗೊತ್ತಿಲ್ಲ, ಆದ್ರೆ ನೀನು ಮಾತ್ರ ನಮ್ಮೆಲ್ರಿಗೋಸ್ಕರನೂ ಬೆಲೆ ಕಟ್ಟೋಕಾಗದೇ ಇರೋ ಅಷ್ಟನ್ನು ಮಾಡಿದ್ಯಾ. ಇವತ್ತು ನನ್ನ ಮಗುಗೋಸ್ಕರ ನೀನಿಷ್ಟು ಏಟ್ ಮಾಡ್ಕೊಂಡೆ. ಅಮ್ಮ, ಐ ಆಮ್ ಸಾರಿ ಅಮ್ಮ, ಐ ಆಮ್ ರಿಯಲಿ ಸಾರಿ. ಅಯ್ಯೋ, ಏನು ಶೌರ್ಯ ಇದು? ಏನಪ್ಪ, ನಿನ್ನನ್ನು ನೀನು ಚಿಕ್ಕ ಮಗು ಅನ್ಕೊಂಡಿದ್ಯಾ? ಈ ರೀತಿ ಅಳ್ತಿದ್ಯಲ್ಲ, ಹೇಳು ಹೇಳಪ್ಪ. ನಿನ್ನನ್ನು ಈ ರೀತಿ ಕಲ್ಯಾಣಿ ನೋಡಿದ್ಲು ಅನ್ಕೋ, ಆಡ್ಕೋತಾಳೆ ಕಣೋ, ಹಾಗೆಲ್ಲ ಅಳಬಾರ್ದು. ನಾನು ಯಾವ ತ್ಯಾಗನೂ ಮಾಡಿಲ್ಲ ಶೌರ್ಯ. ಅನಾಥಿಯಾಗಿದ್ದ ನನಗೆ ಪ್ರೀತಿನ ಹಂಚಿದ ಕುಟುಂಬಕ್ಕೆ ಕೃತಜ್ಞತೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಅಲ್ಲ ಕಣೋ, ನಿನ್ನ ಮಗು ಅಂತ ಯಾಕೋ ಹೇಳ್ತೀಯ? ಅವನು ನಿನಗ ಮಗ ಆದ್ರೆ ನನಗ ಮೊಮ್ಮಗ ಅಲ್ವಾ? ನಿನಗ ಅವನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದಕ್ಕಿಂತ ಜಾಸ್ತಿ ಪ್ರೀತಿ ನನಗಿರುತ್ತೆ ಕಣೋ. ನೆನಪಿಟ್ಕೋ, ಇನ್ಯಾವತ್ತೂ ಈ ರೀತಿ ಥ್ಯಾಂಕ್ಸ್ ಹೇಳ್ಕೊಡ್ದು, ಸರಿನಾ? ಹಾಗಂದ್ರೆ ಹೇಗೆ ಅನುಪಮ? ಎಲ್ರೂ ನಿನ್ ಭಜನೆ ತಾನೇ ಮಾಡೋದು. ಆ ಭಜನೆ ಇವನಿಗೂ ಅಭ್ಯಾಸ ಆಗೋಗಿದೆ. ಅಮ್ಮ, ಯಾಕೆ ಯಾವಾಗ್ಲೂ ಹೀಗೆ ಮಾತಾಡ್ತೀಯಾ? ನಿಮ್ಮ ಅಮ್ಮನಿಗೆ ಅದನ್ ಬಿಟ್ರೆ ಇನ್ನೇನ್ ಬರುತ್ತೆ ಶೌರ್ಯ? ಹೌದು, ನನಗೇನು ಬರಲ್ಲ. ಎಲ್ಲ ನೀವ್ ಬೆಳೆಸಿರೋ ಮಗಳಿಗೆ ಮಾತ್ರ ಬರೋದು. ಜೀವನ ಪೂರ್ತಿ ಹೀಗೆ ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡಿ. ಅಮ್ಮ ಪ್ಲೀಸ್, ಮಗುಗೆ ಕಲ್ಯಾಣಿ ಹೆತ್ತ ತಾಯಿ ಆಗದೆ ಇರಬಹುದು, ಆದ್ರೆ ಇವತ್ತು ನನ್ನ ಮಗುನ ಅವಳ ಮಗು ಥರ ಪ್ರಾಣಿಕ್ಕಿಂತ ಹೆಚ್ಚಾಗಿ ನೋಡ್ಕೋತಿದ್ದಾಳೆ. ಅದಕ್ಕೆ ಕಾರಣ
ಅನುಪಮಾಮ ಕಲಿಸ್ಕೊಟ್ಟಿರೋ ಸಂಸ್ಕಾರ. ಅದಕ್ಕೆ ಅನುಪಮಾಮಗೆ ಥ್ಯಾಂಕ್ಸ್ ಹೇಳ್ತಿದ್ದೆ. ಆದ್ರೆ ನೀನು ಇದನ್ನು ಕೂಡ ಅಪಾರ್ಥ ಮಾಡ್ಕೋತಿದ್ಯಾ. ಹೇಳು, ನೀನು ಕೂಡ ಹೇಳು. ನೀನೊಬ್ಬನೇ ಬ್ಯಾಲೆನ್ಸ್ ಇದ್ದಿದ್ದಲ್ವಾ, ನೀನು ಹೇಳಾಯ್ತಲ್ಲ, ಸಾಕು ಬಿಡು. ನಾನು ತೃಪ್ತಿಯಾಗಿ ಅಳ್ತಾ ಮಲ್ಕೋತೇನೆ. ಅಮ್ಮ ಅಮ್ಮ, ಬಿಟ್ಬಿಡು ಶೌರ್ಯ. ದಮಯಂತಿ ಯಾವಾಗ್ಲೂ ಹಾಗೆ. ಸಿಕ್ಕಿದ್ರೆ ಜುಟ್ಟು, ಸಿಗ್ಲಿಲ್ಲ ಅಂದ್ರೆ ಕಾಲು. ಏನಿವ್ನು ಕಾಣಿಸ್ತಾನೆ ಇಲ್ವಲ್ಲ, ಕನಿಷ್ಠ ಫೋನ್ ಕೂಡ ಮಾಡ್ಲಿಲ್ಲ. ಎಲ್ಲಿ ಹೋಗಿರ್ಬೋದು? ನನ್ಗೆ ಹೇಳ್ದೆ ಎಲ್ಲೂ ಹೋಗೋದಿಲ್ವಲ್ಲ. ಬೇಡ ಅಂತ ಎಷ್ಟು ಹೇಳಿದ್ರು ಹೋಗಿ ಜೀವ ಕಳ್ಕೊಂಡ್ಯಲ್ಲೋ. ನೀನ್ ಜೀವಂತವಾಗಿಲ್ಲ ಅನ್ನೋ ನಿಜನ ನಾನು ಹೇಗೋ ಅರ್ಗಿಸ್ಕೊಳ್ಳಿ. ಯಾವತ್ತೋ ಒಂದಿನ ನಿನ್ ತಪ್ಪನ ನೀನ್ ತಿಳ್ಕೊತೀಯ, ಒಳ್ಳೆಯವನಾಗ್ತೀಯ ಅನ್ಕೊಂಡಿದ್ದೆ. ಆದ್ರೆ ಇಷ್ಟು ಬೇಗ ಹೋಗ್ತೀಯ ಅನ್ಕೊಂಡಿರ್ಲಿಲ್ಲ ಕಣೋ. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಕಲ್ಯಾಣಿನೇ ಆದ್ರೂ ನಿನ್ ಪಕ್ಕನೇ ಇಟ್ಕೊಂಡು ನಿನ್ ನಾಶ ಮಾಡಿದ್ದು ಮಾತ್ರ ಸಂಪದಾನೆ ಅಲ್ವೇನೋ. ಬೇಡ ಕಣೋ, ಅವಳನ್ನ ನಂಬೇಡ ಅಂದ್ರೆ ಅವಳು ಹಿಂದೆನೆ ತಿರುಗ್ದೆ. ಕೊನೆಗೆ ನೀನೇ ನಮಗಿಲ್ದಿರೋ ಹಾಗಾದ್ಯಲ್ವೋ. ಈ ವಿಷಯ ನಮ್ಮನ್ಗೆ ಹೇಗೆ ಹೇಳೋದು? ಮೊದಲೇ ಆರೋಗ್ಯ ಸರಿ ಇಲ್ದಿರೋ ವ್ಯಕ್ತಿ ನಿನ್ಗೋಸ್ಕರನೇ ಊಟ ಮಾಡದೆ ಕಾಯ್ತಿರ್ತಾಳೆ. ಈಗ ನಾನು ನೀನ್ ಈ ಪ್ರಪಂಚದಲ್ಲೇ ಇಲ್ಲ ಅನ್ನೋ ವಿಷಯನ ಹೇಗೋ ಹೇಳಿ? ತಮ್ಮನ್ ಸಾವಿನ ಬಗ್ಗೆ ಅಮ್ಮಂಗೆ ಹೇಳ್ದೇನೆ ಎಷ್ಟು ದಿನ ಬಚ್ಚಿಡೋಕಾಗತ್ತೆ? ಅಮ್ಮಂಗೆ ಹೇಳಿದ್ರೇನೆ ಒಳ್ಳೇದನ್ಸುತ್ತೆ. ಒಳ್ಳೆ ಸಮಯಕ್ಕೆ ಫೋನ್ ಮಾಡ್ದೆ. ಸಿದ್ದು ಎಲ್ಲಿದ್ದಾನೆ? ಅವನೊಂದು ಫೋನ್ ಕೂಡ ಮಾಡಿಲ್ಲ. ಆ ದೇವ್ರು ನಮ್ಗೆ ಅನ್ಯಾಯ ಮಾಡ್ಬಿಟ್ನಮ್ಮ. ನ್ಯಾಯವಾಗಿರೋದನ್ನ ಏನ್ ಮಾಡಿದಾನ ಅವನು? ಅವನು ಹಾಗೆ ಮಾಡಿದ್ರೆ ಜೀವನ ಯಾಕೆ ಹೀಗಿರ್ತಾ ಇತ್ತು? ಇಷ್ಟಕ್ಕೂ ಅವನೆಲ್ಲಿ? ಇನ್ನೆಲ್ಲಿದಾನಮ್ಮ? ನಮ್ ಸಿದ್ದು ವಾಪಸ್ ಬರ್ದಿರೋಷ್ಟು ದೂರ ಹೋಗ್ಬಿಟ್ನಮ್ಮ. ಏನೇ ನೀನ್ ಹೇಳ್ತಾ ಇರೋದು? ಸಿದ್ದು ಸತ್ತೋದ್ನಮ್ಮ. ನನ್ ಮಗ ಸತ್ತೋದ್ನ? ಹೌದಮ್ಮ. ಸಿದ್ದು, ಅಯ್ಯೋ ಸಿದ್ದು. ಏನೋ ಸಿದ್ದು, ಇಷ್ಟು ಬೇಗ ನಿನ್ನ ಆಯಸ್ಸು ಮುಗ್ದು ಹೋಯ್ತಾ? ಮನೆ ಬಿಟ್ಟು ಎಲ್ಲೋ ಇದೆಯಾ ಅನ್ಕೊಂಡಿದ್ದೆ, ಆದ್ರೆ ಹೀಗ ಅನ್ಯಾಯ ಮಾಡಿ ಹೋಗ್ಬಿಟ್ಟಿಯಲ್ಲೋ ಸಿದ್ದು.
ತಮ್ಮ ಸತ್ತೋದ ಅಂದ್ರೆ ಅಕ್ಕನಾಗಿ ನೀನು ಎಷ್ಟು ನೋವು ಪಡ್ತೀಯೋ ನನಗೆ ಅರ್ಥ ಆಗ್ತಿದೆ. ಅವನು ಇಷ್ಟು ಚಿಕ್ಕ ವಯಸ್ಸಲ್ಲೇ ಸತ್ತೋಗಿದ್ದು ನನಗೂ ನೋವಾಗ್ತಿದೆ. ಆದ್ರೆ ಅವನು ಮಾಡಿರೋ ತಪ್ಪುಗಳನ್ನ ನೆನೆಸ್ಕೊಂಡ್ರೆ ಮಾತ್ರ ತಪ್ಪಿಗೆ ತಕ್ಕ ಶಿಕ್ಷೆ ಆಯ್ತು ಅನ್ನಿಸ್ತಿದೆ.